ಎಲ್ಲರಿಗೂ ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಚರ್ಚಿಸೋಣ. ಈ ಎಲ್ಲ ಪ್ರಶ್ನೆಗಳು, ಈ ಎಲ್ಲ ಮಾಹಿತಿಯು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯುಕ್ತವಾದ ಒಂದು ಮಾಹಿತಿ ಎಂದು ಹೇಳುತ್ತೇವೆ. ಆದ್ದರಿಂದ ನೀವು ಸರಿಯಾಗಿ ತಿಳಿದುಕೊಂಡು ಓದಬೇಕಾಗಿ ನಿಮ್ಮಲ್ಲಿ ವಿನಂತಿ. ಈಗ ಪ್ರಶ್ನೆಯ ಸರಣಿಯನ್ನು ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ನಂಬರ್ 1, ಅಂತಾರಾಷ್ಟ್ರೀಯ ಡೇಡ್ ಲೈನ್ ದಿನಾಂಕ ರೇಖೆ ಯಾವುದು? ಪ್ರಶ್ನೆಯನ್ನು ಅರ್ಥ ಮಾಡಿಕೊಡಿ. ಆಪ್ಷನ್ ಎ 0 ಡಿಗ್ರಿ ರೇಖಾಂಶ, ಆಪ್ಷನ್ ಬಿ 10 ಡಿಗ್ರಿ ರೇಖಾಂಶ, ಆಪ್ಷನ್ ಸಿ 90 ಡಿಗ್ರಿ ಪಶ್ಚಿಮ ರೇಖಾಂಶ, ಆಪ್ಷನ್ ಡಿ 180 ಡಿಗ್ರಿ ರೇಖಾಂಶ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋಣ. ಇದರಲ್ಲಿ ಸರಿಯಾದ ಉತ್ತರ ಡಿ ಇಸ್ ರೈಟ್ ಆನ್ಸರ್, 180 ಡಿಗ್ರಿ ರೇಖಾಂಶ. ಅಂದರೆ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ಉತ್ತರವನ್ನು ನೀವು ಹುಡುಕಬೇಕು. ಇಲ್ಲಿ ಏನಿದೆ, ಅಂತಾರಾಷ್ಟ್ರೀಯ ಡೇಡ್ ಲೈನ್ ಬಾರ್ ದಿನಾಂಕ ರೇಖೆ ಯಾವುದು? ಇದರಲ್ಲಿ ಸರಿಯಾದ ಉತ್ತರ 180 ಡಿಗ್ರಿ ರೇಖಾಂಶವನ್ನು ಸರಿಯಾದ ಉತ್ತರವನ್ನಾಗಿ ನೀಡಲಾಗಿದೆ. ಸೊ ಇನ್ನು ಪ್ರಶ್ನೆ ನಂಬರ್ 2, 180 ಡಿಗ್ರಿ ಅಂತಾರಾಷ್ಟ್ರೀಯ ಡೇಡ್ ಲೈನ್ ಯಾವ ಸಾಗರದಲ್ಲಿದೆ? ಯಾವ ಸಾಗರದಲ್ಲಿದೆ? ಆಪ್ಷನ್ ಎ ಆರ್ಕಿಟಿಕ್ ಸಾಗರ, ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಸಿ ಹಿಂದೂ ಮಹಾಸಾಗರ, ಆಪ್ಷನ್ ಡಿ ಪೆಸಿಫಿಕ್ ಸಾಗರ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ ಸಾಗರ. 180 ಡಿಗ್ರಿ ಅಂತಾರಾಷ್ಟ್ರೀಯ ಡೇಡ್ ಲೈನ್ ಇದು ಯಾವ ಸಾಗರದಲ್ಲಿದೆ ಅಂತಂದರೆ ಪೆಸಿಫಿಕ್ ಸಾಗರ ಎಂದು ಉತ್ತರವನ್ನು ನೀಡಬೇಕಾಗುತ್ತದೆ. ಸೊ ಇಲ್ಲಿ ಮ್ಯಾಪ್ ಮೂಲಕ ಹಲವಾರು ಒಂದು ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಪೆಸಿಫಿಕ್ ಮಹಾಸಾಗರ ಎಲ್ಲಿದೆ, ಉತ್ತರ ಅಮೇರಿಕ ಯಾವ ಖಂಡದಲ್ಲಿದೆ, ಏಷ್ಯಾ ಯಾವ ದಿಕ್ಕಿನಲ್ಲಿದೆ ಎಂಬುದರ ಕುರಿತು ದಿಕ್ಕುಗಳ ಮೂಲಕ ಇವುಗಳನ್ನು ಸೂಚಿಸಲಾಗಿದೆ. ಸೊ ನೀವು ನೋಡಿಕೊಂಡು ತಿಳ್ಕೊಬಹುದು. ಇಲ್ಲಿ ಪ್ರಪಂಚದ ಒಂದು ಮ್ಯಾಪನ್ನು ನೀಡಲಾಗಿದೆ. ಇಲ್ಲಿಯೂ ಸಹ ಪ್ರಪಂಚದ ಮ್ಯಾಪನ್ನು ನೀಡಲಾಗಿದೆ. ಯಾವ ಯಾವ ದೇಶಗಳು ಯಾವ ಯಾವ ಒಂದು ಖಂಡಗಳಲ್ಲಿ ಬರುತ್ತವೆ ಎಂಬುದರ ಕುರಿತು. ಅಂಕುಡೊಂಕಿನ ಏಕೈಕ ರೇಖಾಂಶ ಅಂದರೆ ರೇಖಾಂಶಗಳು 80 ಡಿಗ್ರಿ 180 ಡಿಗ್ರಿ ರೇಖಾಂಶಗಳಲ್ಲಿ ಹಲವಾರು ರೀತಿಯ ರೇಖಾಂಶಗಳು ಬರ್ತವೆ. ಇದು ಅಂಕುಡೊಂಕಿನ ಏಕೈಕ ರೇಖಾಂಶವಾಗಿದೆ. ಇನ್ನು ನಾವು 3ನೇ ಪ್ರಶ್ನೆಗೆ ಬರೋಣ. ಗ್ರೀನ್ ವಿಚ್ ರೇಖಾಂಶವು ಇದು ಏನು? ಗ್ರೀನ್ ವಿಚ್ ರೇಖಾಂಶವು ಇದು ಏನು? ಆಪ್ಷನ್ ಎ 0 ಡಿಗ್ರಿ, ಆಪ್ಷನ್ ಬಿ 63.5 ಡಿಗ್ರಿ, ಆಪ್ಷನ್ ಸಿ 180 ಡಿಗ್ರಿ, ಆಪ್ಷನ್ ಡಿ 23.5 ಡಿಗ್ರಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 0 ಡಿಗ್ರಿ. ಗ್ರೀನ್ ವಿಚ್ ರೇಖಾಂಶವು 0 ಡಿಗ್ರಿ. ಇನ್ನು ಗ್ರೀನ್ ವಿಚ್ ರೇಖಾಂಶವು ತಿಳಿಸುವುದು ಅಂದರೆ ಅದರ ಮಾಹಿತಿ ನಾವು ನೋಡುವುದಾದರೆ, ಅಂತಾರಾಷ್ಟ್ರೀಯ ಪ್ರಮಾಣಿತ ಕಾಲ, ಅಂತಾರಾಷ್ಟ್ರೀಯ ಪ್ರಮಾಣಿತ ದಿನಾಂಕ, ಅಂತಾರಾಷ್ಟ್ರೀಯ ಪ್ರಮಾಣಿತ ಭೌಗೋಳಿಕ ಕೇಂದ್ರ ಯಾವುದು ಅಲ್ಲ. ಇಲ್ಲಿ ಅಂತಾರಾಷ್ಟ್ರೀಯ ಪ್ರಮಾಣಿತ ಕಾಲ ಇದು ಏನು ತಿಳಿಸ್ತದೆ ಅಂದರೆ ಅಂತಾರಾಷ್ಟ್ರೀಯ ಪ್ರಮಾಣಿತ ಕಾಲ IST ಯನ್ನು ತಿಳಿಸ್ತದೆ. ಸೊ ಇಲ್ಲಿ ಮ್ಯಾಪನ್ನು ನೀವು ನೋಡಬಹುದು. ದೇಶಗಳ ಇದೊಂದು ಪ್ರಪಂಚದ ಮ್ಯಾಪ್. ಯಾವ್ಯಾವ ದೇಶಗಳು ಯಾವ ದಿಕ್ಕುಗಳಲ್ಲಿ ಮತ್ತು ಯಾವ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೊಂದಿವೆ, ಯಾವೊಂದು ರೇಖಾಂಶದಲ್ಲಿ ಬರ್ತವೆ, ಯಾವ ರೇಖಾಂಶದಲ್ಲಿ ಯಾವ ರೀತಿಯಲ್ಲಿ ಹೋಗ್ತವೆ, ಯಾವ್ಯಾವ ರೇಖಾಂಶಗಳು ಯಾವ್ಯಾವ ದೇಶಗಳಲ್ಲಿ ಹರಿದು ಹೋಗುತ್ತವೆ, ಕಾಲರೇಖೆ, ದಿನಾಂಕ ರೇಖೆ, 2 ಖಂಡ ಆಫ್ರಿಕಾ. ಈ 4ನೇ ಪ್ರಶ್ನೆ ನಾವು ನೋಡುವುದಾದರೆ, ಭಾರತದ ಏಕೈಕ ಜಾಗೃತ ಜ್ವಾಲಾಮುಖಿ ಕಂಡುಬರುವುದು ಎಲ್ಲಿ? ಆಪ್ಷನ್ ಎ ಲಕ್ಷದ್ವೀಪ, ಆಪ್ಷನ್ ಬಿ ಪೋರ್ಟ್ ಬ್ಲೇರ್, ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ಡಿ ಬ್ಯಾರನ್ ದ್ವೀಪ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್, ಬ್ಯಾರಾನ್ ದ್ವೀಪ. ಇನ್ನು ನಾವು ಮ್ಯಾಪನ್ನು ನೋಡೋಣ. ಸೊ ಫ್ರೆಂಡ್ಸ್, ಮ್ಯಾಪನ್ನು ನೋಡಿ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರ ಅಷ್ಟು ಒಳ್ಳೆಯದು. ಅಂದರೆ ನೀವು ದೇಶಗಳ ರಿಲೇಷನ್ಶಿಪ್ಪನ್ನು ನೋಡುವುದಾದರೆ ಎಲ್ಲ ಮಾಹಿತಿಯಲ್ಲಿ ಉಪಯುಕ್ತವಾಗ್ತದೆ. ಇನ್ನು ನಾರ್ಕೋಡಮ್ ಜ್ವಾಲಾಮುಖಿಯು ಕಂಡುಬರುವುದು ಎಲ್ಲಿ? ಎ ಇಸ್ ಅ ತಮಿಳುನಾಡು, ಬಿ ಇಸ್ ಅ ಕೇರಳ, ಸಿ ಇಸ್ ಅ ಅಂಡಮಾನ್ ನಿಕೋಬಾರ್, ಡಿ ಇಸ್ ಅ ಲಕ್ಷದ್ವೀಪ. ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್, ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ನಾರ್ಕೋಡಮ್ ಜ್ವಾಲಾಮುಖಿಯು ಕಂಡುಬರುತ್ತದೆ. ಭಾರತದ ನಾರ್ಕೋಡಮ್ ಜ್ವಾಲಾಮುಖಿಯು ಅದು ಏನಾಗಿದೆ?
ಸಪ್ತ ಜ್ವಾಲಾಮುಖಿ, ಜಾಗೃತ ಜ್ವಾಲಾಮುಖಿ, ನಂದಿದ ಜ್ವಾಲಾಮುಖಿ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಸಪ್ತ ಜ್ವಾಲಾಮುಖಿ. ಎ ಇಸ್ ದ ರೈಟ್ ಆನ್ಸರ್. ಸೊ ಜಾಗೃತ ಯಾವ ರೀತಿ ಅದು ಜ್ವಾಲಾಮುಖಿ ಐತೆ ಅಂತ ನೀವು ನೋಡಬಹುದು. ನಂದಿದ ಅದು ಜ್ವಾಲಾಮುಖಿ, ಸುಪ್ತ ಇದು ಸಹ ಜ್ವಾಲಾಮುಖಿ. ಇದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಪ್ರಶ್ನೆ 6, ಗಲ್ಫ್ ಸ್ಟ್ರೀಮ್ ಯಾವ ರೀತಿಯ ಪ್ರವಾಹವಾಗಿದೆ? ಗಲ್ಫ್ ಸ್ಟ್ರೀಮ್ ಯಾವ ರೀತಿಯ ಪ್ರವಾಹವಾಗಿದೆ? ಆಪ್ಷನ್ ಎ ಉಷ್ಣ ಪ್ರವಾಹ, ಬಿ ಶೀತ ಪ್ರವಾಹ, ಸಿ ಉಷ್ಣ ಮತ್ತು ತಣ್ಣನೆಯ ಪ್ರವಾಹ, ಡಿ ಮೇಲಿನ ಯಾವುದೂ ಅಲ್ಲ. ಗಲ್ಫ್ ಸ್ಟ್ರೀಮ್ ಯಾವ ರೀತಿಯ ಪ್ರವಾಹವಾಗಿದೆ ಎಂಬುದರ ಉತ್ತರ ಉಷ್ಣ ಪ್ರವಾಹ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಗ್ಲೆಂಡನ್ನು ಬೆಚ್ಚಗೆ ಇಟ್ಟಿರುವ ಸಾಗರ ಯಾವುದು? ಇಂಗ್ಲೆಂಡನ್ನು ಬೆಚ್ಚಗೆ ಇಟ್ಟಿರುವ ಸಾಗರ ಯಾವುದು? ಎ ಲ್ಯಾಬ್ರಡಾರ್, ಬಿ ಕ್ಯಾರೋಶಿವೋ, ಸಿ ಗಲ್ಫ್ ಸ್ಟ್ರೀಮ್, ಡಿ ಆಗುಲಾಸ್. ಸೊ ಸರಿಯಾದ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್, ಗಲ್ಫ್ ಸ್ಟ್ರೀಮ್. ಇಂಗ್ಲೆಂಡನ್ನು ಬೆಚ್ಚಗೆ ಇಟ್ಟಿರುವ ಸಾಗರ ಯಾವುದು ಅಂದರೆ ಗಲ್ಫ್ ಸ್ಟ್ರೀಮ್. ಸೊ ನಾವು ಮುಂದಿನ ಪ್ರಶ್ನೆಗಳಿಗೆ ಮುಂದುವರಿಯೋಣ. ಇದು ಬಹಳ ಮ್ಯಾಪನ್ನು ನಾವು ಕೊಟ್ಟಿದ್ದೀವಿ. ಮ್ಯಾಪ್ಗಳ ಮೂಲಕ ನೀವು ಹಲವಾರು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ನಂಬರ್ 7, ಧ್ರುವಗಳ ಕಡೆಗೆ ಚಲಿಸುವ ಸಾಗರ ಯಾವುದು? ಧ್ರುವಗಳ ಕಡೆಗೆ ಚಲಿಸುವ ಸಾಗರ ಯಾವುದು? ಆಪ್ಷನ್ ಎ ಸಾಗರ ಪ್ರವಾಹ ಯಾವುದು? ಆಪ್ಷನ್ ಎ ಉಷ್ಣ ಪ್ರವಾಹ, ಆಪ್ಷನ್ ಬಿ ಶೀತ ಪ್ರವಾಹ, ಆಪ್ಷನ್ ಸಿ ಉಷ್ಣ ಮತ್ತು ತಣ್ಣನೆಯ ಪ್ರವಾಹ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಉಷ್ಣ ಪ್ರವಾಹ. ಧ್ರುವಗಳ ಕಡೆಗೆ ಚಲಿಸುವ ಸಾಗರ ಪ್ರವಾಹ ಯಾವುದಂದ್ರೆ ಉಷ್ಣ ಪ್ರವಾಹ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಪಾನಿಗೆ ಚಲಿಸುವ ಉಷ್ಣ ಸಾಗರ ಪ್ರವಾಹ ಯಾವುದು? ಅಂದರೆ ಅದೇ ರೀತಿಯಾಗಿ ಬೇರೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ ಇಸ್ ದ ಲ್ಯಾಬ್ರಡಾರ್, ಬಿ ಕ್ಯೂರಾಶಿವೋ, ಸಿ ಗಲ್ಫ್ ಸ್ಟ್ರೀಮ್, ಡಿ ಆಗುಲಾಸ್. ಇದರಲ್ಲಿ ಸರಿಯಾದ ಉತ್ತರ ಕ್ಯೂರಾಶಿವೋ, ಬಿ ಇಸ್ ದ ರೈಟ್ ಆನ್ಸರ್. ಜಪಾನಿಗೆ ಚಲಿಸುವ ಒಂದು ಉಷ್ಣ ಸಾಗರ ಪ್ರವಾಹ ಅದು. ಇನ್ನು ಪ್ರಶ್ನೆ ನಂಬರ್ 8, ಕ್ಯೂರಾಶಿವೋ ಉಷ್ಣ ಪ್ರವಾಹ ಯಾವ ಶೀತ ಪ್ರವಾಹವಾಗಿ ಬದಲಾಗುತ್ತದೆ? ಎ ಲ್ಯಾಬ್ರಡಾರ್, ಬಿ ಕ್ಯಾರಾಶಿವೋ, ಸಿ ಗಲ್ಫ್ ಸ್ಟ್ರೀಮ್, ಡಿ ಒಯಾಶಿವೋ. ಸರಿಯಾದ ಉತ್ತರ ಡಿ ಇಸ್ ದ ರೈಟ್ ಆನ್ಸರ್, ಒಯಾಶಿವೋ. ಇಲ್ಲಿ ಮ್ಯಾಪ್ ನೀಡಲಾಗಿದೆ. ಲ್ಯಾಬ್ರಡಾರ್ ಯಾವ ಸಾಗರದಲ್ಲಿ ಕಂಡುಬರುವ ಪ್ರವಾಹ? ಆಪ್ಷನ್ ಎ ಉತ್ತರ ಅಟ್ಲಾಂಟಿಕಾ, ಬಿ ದಕ್ಷಿಣ ಅಟ್ಲಾಂಟಿಕಾ, ಸಿ ಉತ್ತರ ಪೆಸಿಫಿಕ್, ಡಿ ದಕ್ಷಿಣ ಪೆಸಿಫಿಕ್. ಇದರಲ್ಲಿ ಸರಿಯಾದ ಉತ್ತರ ಅಟ್ಲಾಂಟಿಕಾ ಎಂದು ಉತ್ತರವನ್ನು ನೀಡಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಪ್ರವಾಹಗಳು ಉತ್ತರಾರ್ಧಗೋಳದಲ್ಲಿ ಬಲದ ಕಡೆಗೆ, ದಕ್ಷಿಣಾರ್ಧಗೋಳದಲ್ಲಿ ಎಡಗಡೆಗೆ ಸುತ್ತುತ್ತವೆ. ಯಾವುವು ಪ್ರವಾಹಗಳು? ಗೈರ್. 9, ಪ್ರಶ್ನೆ ನಂಬರ್ 9, ಭೂಕಂಪನಗಳನ್ನು ದಾಖಲಿಸುವ ಸಾಧನ ಅಂದರೆ ಮಷಿನ್ ಯಾವುದಂದ್ರೆ ಆಪ್ಷನ್ ಎ ಇಸ್ ದ ಸಿಸ್ಮೋಗ್ರಾಫ್, ಬಿ ಇಸ್ ದ ದೂರದರ್ಶಕ, ಸಿ ಇಸ್ ರಿಕ್ಟರ್ ಸ್ಕೇಲ್, ಡಿ ಇಸ್ ಬ್ಯೂಪರಟ್ ಸ್ಕೇಲ್. ಸರಿಯಾದ ಉತ್ತರ ಸಿಸ್ಮೋಗ್ರಾಫ್, ಎ ಇಸ್ ದ ರೈಟ್ ಆನ್ಸರ್. ಭೂಕಂಪನಗಳನ್ನು ದಾಖಲಿಸುವ ಒಂದು ಸಾಧನ ಯಂತ್ರ ಯಾವುದಂದ್ರೆ ಸಿಸ್ಮೋಗ್ರಾಫ್. ಭೂಕಂಪನಗಳನ್ನು ಅಳೆಯುವ ಸಾಧನ ಯಾವುದಂದ್ರೆ ಸಿಸ್ಮೋಗ್ರಾಫ್ ಅಲ್ಲ. ಆಪ್ಷನ್ ಎ ಇಸ್ ಸಿಸ್ಮೋಗ್ರಾಫ್, ಬಿ ದೂರದರ್ಶಕ, ಸಿ ರಿಕ್ಟರ್ ಸ್ಕೇಲ್, ಬ್ಯೂರಫ್ ಸ್ಕೇಲ್, ಡಿ ಸಿ ಇಸ್ ರೈಟ್ ಆನ್ಸರ್. ರಿಕ್ಟರ್ ಸ್ಕೇಲನ್ನು ಭೂಕಂಪನಗಳನ್ನು ಅಳೆಯಲು ಬಳಸಲಾಗುತ್ತದೆ. ಭೂಕಂಪನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದ್ರೆ, ಭೂಕಂಪನ ಅಲೆಗಳು ಭೂಕಂಪನ ಒಳಕೇಂದ್ರದಿಂದ ಕಂಪನಗಳು ಆರಂಭಗೊಂಡು ಅಲ್ಲಿಂದ ವೃತ್ತಾಕಾರದಲ್ಲಿ ತರಂಗಗಳಂತೆ ಹೊರಕೇಂದ್ರದ ಕಡೆಗೆ ಹೊರಡುತ್ತವೆ. ಭೂಕಂಪನ ಅಲೆಗಳಲ್ಲಿ 3 ವಿಧಗಳಿವೆ. ಪ್ರಾಥಮಿಕ ಅಲೆಗಳು, ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನು ತಲುಪುತ್ತವೆ. ಇವುಗಳು ನೀಲ ಅಲೆಯಾಗಿದ್ದು ಅತ್ಯಂತ ವೇಗವಾಗಿ ಚಲಿಸುತ್ತವೆ. ಅವುಗಳು ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸುತ್ತವೆ. ಇನ್ನು ದ್ವಿತೀಯ ಅಲೆಗಳು, ಇವುಗಳನ್ನು ಅಡ್ಡ ಅಲೆಗಳೆಂತಲೂ ಕರೆಯುವರು. ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು. ಪ್ರಾಥಮಿಕ ಅಲೆಗಳ ನಂತರ ಇವು ಹೊರಕೇಂದ್ರವನ್ನು ತಲುಪುತ್ತವೆ. ಇನ್ನು ತೃತೀಯ ವಲಯ, ಮೇಲ್ಮೈ ಅಲೆಗಳು, ಇವುಗಳನ್ನು ಉದ್ದ ಅಲೆಗಳೆಂದು ಕರೆಯುವರು. ಇವು ಅತ್ಯಂತ ನಿಧಾನಗತಿಯ ಭೂಕಂಪನ ಅಲೆಗಳಾಗಿದ್ದು ಆದರೆ ಇವು ಅತ್ಯಂತ ಹಾನಿಕಾರಕ ಅಲೆಗಳಾಗಿವೆ. ಸೊ ಇಲ್ಲಿ ನೋಡ್ಬೋದು ನೀವು. ಇನ್ನು ಪ್ರಶ್ನೆ ನಂಬರ್ 10, ಕಲ್ಲಿದ್ದಲಿನ ರೂಪಾಂತರ ಶಿಲೆ ಯಾವುದು?
ಆಪ್ಷನ್ ಎ ಅಮೃತ್ ಶಿಲೆ, ಆಪ್ಷನ್ ಬಿ ಗ್ರಾನೈಟ್ ಶಿಲೆ, ಆಪ್ಷನ್ ಸಿ ವಜ್ರ, ಆಪ್ಷನ್ ಡಿ ಬ್ರಾಸ್ಟ್ ಶಿಲೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ವಜ್ರ. ಸೊ ಫ್ರೆಂಡ್ಸ್, ಈ ಒಂದು ಸರಣಿಯಲ್ಲಿ ಸಾಮಾನ್ಯ ಜ್ಞಾನದ ಸರಣಿಯಲ್ಲಿ ನಾವು 10 ಉತ್ತರಗಳು ನಾವು ನೋಡಿದ್ದೀವಿ. ಹಲವಾರು ಇಲ್ಲಿ ಮಾಹಿತಿಯನ್ನು ನಾವು ತಿಳಿದುಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋ ಮತ್ತು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.